ಇವತ್ತಿನ ವಿಡಿಯೋದಲ್ಲಿ ಬಾಳೆ ಎಲೆ ಸ್ವೀಟ್, ಅದರಲ್ಲೂ ಮೂರೇ ಪದಾರ್ಥ ಇದ್ರೆ ಸಾಕು ಬಾಳೆ ಎಲೆಯಲ್ಲಿ ತುಂಬಾನೇ ರುಚಿಯಾಗಿರ್ತಕ್ಕಂಥ ಸ್ವೀಟನ್ನು ಮಾಡ್ಕೊಳ್ಬೋದು. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ನೀವು ಸಹ ಟ್ರೈ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಬಾಳೆ ಎಲೆ ಸ್ವೀಟನ್ನು ಮಾಡೋದಕ್ಕೆ 2 ಬಾಳೆ ಎಲೆಯನ್ನು ತಗೊಂಡಿದ್ದೀನಿ, ದೊಡ್ಡ ಸೈಜಿಂದು. ಇದರಲ್ಲಿರೋ ಸೆಂಟರ್ ಇರುತ್ತಲ್ವ ಸ್ಟೆಮ್ಮು, ಅದನ್ನು ತೆಗೆದು ಈ ರೀತಿ ಎಲೆಯನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆ ಎಲೆಯನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡು 1 2 3 ಸರಿ ನಾರ್ಮಲ್ ವಾಟರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬರಬೇಕು. ತೊಳೆದಿಟ್ಕೊಂಡಿರೋ ಬಾಳೆ ಎಲೆನ ಈ ರೀತಿ ನೀರನ್ನು ಹಿಂಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ, ಈಸಿಯಾಗಿ ಗ್ರೈಂಡ್ ಆಗುತ್ತೆ ಅಂತ ಹೇಳಿ. ಹಾಗೆ ಇದಕ್ಕೆ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ. ಇದನ್ನು ಈಗ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಹಾಗೆ ಒಂದು ಬಟ್ಲಿಗೆ ಇಲ್ಲಿ ಕಾಟನ್ ಬಟ್ಟೆಯನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಹಾಕಿ ಹಿಂಡ್ಕೊಳ್ಬೇಕಾಗತ್ತೆ. ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹಾಕೊಳ್ಳೋದ್ರಿಂದ ನೀರನ್ನು ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೋದು. ಹಾಗೆ ಪಲ್ಪು ಬಟ್ಟೆಯಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಈ ರೀತಿ ಹಿಂಡೋದ್ರಿಂದ ಅದರಲ್ಲಿರೋ ನೀರಿನಂಶ ಏನಿರುತ್ತೆ ಅದೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಹಾಗಾಗಿ ಈಗ ಇದಕ್ಕೆ 4 ದೊಡ್ಡ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಾರ್ನ್ ಫ್ಲೋರನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಜೆಲ್ಲಿ ಥರ ಬರುತ್ತೆ. ಹಾಗಾಗಿ 4 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಟ್ಟು ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ನ ಹಾಕಾದ್ಮೇಲೂ ಅಷ್ಟೇ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ಕೊಡೋಣ. ಈ ರೀತಿ ಮಿಕ್ಸ್ ಮಾಡಿ ಕೊಟ್ಟರೆ ನಮಗೆ ಆಮೇಲೆ ಮಾಡ್ಕೊಳ್ಳೋವಾಗ ತುಂಬ ಈಸಿ ಆಗುತ್ತೆ. ಹಾಗಾಗಿ ಈಗ ಸ್ವೀಟನ್ನು ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿಯನ್ನು ಫ್ರೈ ಮಾಡಬೇಕಾದ್ರೆ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ತುಂಬ ಕಪ್ಪಾಗಬಾರ್ದು. ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆದರೆ ಸಾಕು. ಈಗ ಇದನ್ನು ತೆಗೆದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಮತ್ತೆ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಆಗಲೇ ನಾವು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ವ ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ಟವನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಕೈಯನ್ನು ಸ್ಟಾಪ್ ಮಾಡಬಾರ್ದು. ಇದೇ ರೀತಿ ಕೈಯಾಡಿಸ್ತಾ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಇಲ್ಲ ಅಂದರೆ ಬೇಗ ಗಂಟಾಗ್ಬಿಡುತ್ತೆ ಮತ್ತು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿ ಕೈಯಾಡಿಸ್ತಿರ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು ಹದ ಎಷ್ಟು ಚೇಂಜಸ್ ಆಗಿದೆ ಅಂತೇಳಿ. ಕನ್ಸಿಸ್ಟೆನ್ಸಿಯಲ್ಲಿ ಥಿಕ್ನೆಸ್ ಬರ್ತಾ ಇದೆ. ಈ ರೀತಿ ಥಿಕ್ನೆಸ್ ಬರುತ್ತೆ. ನಾವು ಈ ರೀತಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳಿ. ಈ ಟೈಮಲ್ಲಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಈಗ ಇದಕ್ಕೆ 1 ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಬಹುದು. ಸಕ್ಕರೆನ ಸೇರಿಸ್ಕೊಂಡು ಇದೇ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಮಿಕ್ಸ್ ಮಾಡಿ ಕೊಡಬೇಕು. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿಕೊಡ್ಬೇಕು, ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹದ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೀವು ಕಲರು ನೋಡ್ಬೋದು, ಇಲ್ಲಿ ಯಾವುದೇ ರೀತಿ ಕಲರನ್ನು ಆ್ಯಡ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ. ನ್ಯಾಚುರಲಾಗಿ ಈವನ್ ಬಾಳೆ ಎಲೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹಾಗೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಗೋಡಂಬಿ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ಹಾಕಿ ಮತ್ತೆ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕಾದ್ರೆ ನೀವು ನೋಡ್ಬೋದು ಹದ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಥಿಕ್ನೆಸ್ ನೋಡಿ ಈ ರೀತಿ ಬರಬೇಕು. ಇಷ್ಟು ಗಟ್ಟಿ ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ತೆಳುವಾಗಬಾರ್ದು. ಈ ರೀತಿ ಇದ್ದರೆ ಕರೆಕ್ಟಾಗಿರುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಅದಕ್ಕಾದರೆ ಸಾಕು. ಈಗ ಒಂದು ಪ್ಲೇಟ್ಗೆ ಬಾಳೆ ಎಲೆಯನ್ನು ಹಾಕಿ ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಬಾಳೆ ಎಲೆ ಬೇಡ ಅನ್ನೋರು ಹಾಗೆ ಒಂದು ಪ್ಲೇಟ್ಗೆ ಆಯಿಲ್ ಅಥವಾ ತುಪ್ಪನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಈಗ ಮಾಡಿ ಇಟ್ಕೊಂಡಿರೋ ಸ್ವೀಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಆರೋದಕ್ಕೆ ಮುಂಚೆನೇ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಪ್ಲೇಟ್ಗೆ. ಮಾಡಿಕೊಂಡು ಇದನ್ನು ಸ್ವಲ್ಪ ಈಕ್ವಲ್ ಆಗಿ ಮಾಡಬೇಕಾಗತ್ತೆ. ಇದನ್ನು 1 ಅವರ್ ತಣ್ಣಗಾಗೋದಕ್ಕೆ ಬಿಡಬೇಕು. ಬೇಗ ಆಗಬೇಕು ಅಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ನಾನೇನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲಿಲ್ಲ, ಹೊರಗಡೆನೇ ಇಟ್ಟಿದ್ದೆ 1 ಅವರು. ನೋಡಿ 1 ಅವರ್ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ.
ತಟ್ಟೆಗೂ ಸಹ ಸ್ವಲ್ಪನೂ ಅಂಟಿಲ್ಲ, ಅಷ್ಟು ಚೆನ್ನಾಗಾಗಿದೆ. ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬಾ ಸಿಂಪಲ್ಲು. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಬಾಳೆ ಎಲೆಯಲ್ಲಿ ಸ್ವೀಟನ್ನು, ಅದು 3 ಪದಾರ್ಥ ಬಳಸ್ಕೊಂಡು ಮಾಡ್ಬೋದು ಅಂತ. ನೀವು ಸಹ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯನ ನನಗೆ ಮೆಸೇಜ್ ಮೂಲಕ ಅಂದರೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.